ನಮಸ್ಕಾರ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ರೆ ಅನ್ಕೊತೀನಿ. ಸೊ ಇವತ್ತು ನಾವು ಹೊಂಟೇವಿ ಮಿನಿ ಚಿಕ್ಕಮಂಗ್ಳೂರಿಗೆ, ಅಂದ್ರೆ ಮಿನಿ ಮುಳ್ಳಯ್ಯನಗಿರಿ ಬೆಟ್ಟ ನಮ್ಮ ಹುಬ್ಳಿ ಒಳಗೆ ಐತಿ. ಅದು ಯಾವ ಬೆಟ್ಟ ಅಂತೇಳಿ ನೋಡೋಣ ಅದು ಮುಂದೋಗಿ. ಏನೋ ನಟ್ ಲೂಸಾಗಿ ಭಾಳ ಸೌಂಡ್ ಬರೋದಿದೆ ನನ್ನ ಗಾಡಿದೆ. ಒಳಗೆ ಏನು ಲೂಸಾಗಿ ಗೊತ್ತಿಲ್ಲ, ಚೆಕ್ ಮಾಡಿಸ್ಬೇಕು ಅದರಿಂದ. ಸೊ ಗಾಡಿದೆ ಫೈನಲಾಗಿ ಗಾಡಿಗೆಲ್ಲ ಬಂದು ಎಲ್ಲ ಹಾಕ್ಸಿನ ಗಾಡದು ಮಸ್ತ್ ಕಾಣೋದು ಗಾಡಿ. ಬೆಂಕಿ ಆಗೈತೆ ಈಗ ನನ್ನ ಗಾಡಿ ಅಂತ್ರಿ. ಸೊ ಅದು ಸ್ಪಾಟ್ ಏನೈತಲ್ಲ ನಾವು ಹೊಂಟಿದ್ದೀಗ ನಮ್ಮ ಹುಬ್ಳಿಲಿಂದ ಬರೀ 12 ಕಿಲೋಮೀಟ್ರ್ ಐತಿ. 12 ಕಿಲೋಮೀಟ್ರ್ ಅಷ್ಟು ದೂರ ಐತಿ. ಬಟ್ ಮಸ್ತ್ ಪ್ಲೇಸ್ ಐತೆ ಅದು. ಯಾವ ಬೆಟ್ಟ ಅಂತ ಹೇಳ್ತೀನಿ, ಜಾಸ್ತಿ ಕಾಸು ಬೇಡ, ಬುದಂಗುಡ್ಡ ಅಂತೇಳಿ. ಸೊ ಅಲ್ಲಿ ಶ್ರೀ ಬಸವೇಶ್ವರ ಅವ್ರದ್ದು ದೇವಸ್ಥಾನ ಐತಿ, ಬಸವಣ್ಣನ ಗುಡಿ. ಹಂಗೆ ಅದೊಂಥರ ನಮಗೇನಪ್ಪ ಹುಬ್ಳಿ ಸನಿಕ ಅಂದರೆ ಹುಬ್ಳಿ ಒಳಗೆ ಋತುಮ್ ಬೆಟ್ಟ ಅವು ಇವು ಅಂತೇಳಿ ಅದಾವೆ. ಬಟ್ ಈ ಬುದಂಗುಡ್ಡ ಅನ್ನೋದು ಒಂದು ಮಸ್ತ್ ಐತೆ ಅದು ಪ್ಲೇಸ್. ಹುಬ್ಳಿಯಿಂದ ಏನು ಭಾಳ ದೂರ ಇಲ್ಲ, 12 ಕಿಲೋಮೀಟ್ರ್ ಬರೇ. ಅದಕ್ಕೆ ಇನ್ನೊಂದು ಹೆಸರು ನಾ ಕೊಡ್ಬೇಕಂದ್ರೆ ಒಂದು ಮಿನಿ ಮುಳ್ಳಯ್ಯನಗಿರಿ ಬೆಟ್ಟ ಅಂತೇಳಿ ಹೆಸರು ಕೊಡ್ತೀನಿ. ಸೊ ಭಾಳ ದಿವ್ಸನ ಮತ್ತೆ ಲಾಗ್ ಮಾಡತ್ತೀನಿ. ಲಾಸ್ಟ್ ಟೈಮ್ ಸಂಗೊಳ್ಳಿ ರಾಯಣ್ಣನ ಅವ್ರಿಗೆ ಹಿಡ್ದಿದ್ದ ಸ್ಥಳದ ಲಾಗ್ ಮಾಡಿ ಒಳ್ಳೆ ಗ್ಯಾಪ್ ಆಗಿತ್ತು, 1 ತಿಂಗಳ ಗ್ಯಾಪ್ ಆಗಿತ್ತು ಸ್ವಲ್ಪ ಕೆಲಸದ ಕಾರಣದಿಂದ. ನಮ್ಮ ಗೊಬ್ಬರ ಹೊಸ ಹುಬ್ಳಿದೆ. ಹಿಂಗೆ ಹೋದ್ರೆ ಬೆಂಗಳೂರು, ಹಿಂಗೆ ಹೋದ್ರೆ ಪುಣೆ, ಧಾರವಾಡ. ಸೊ ನಾವೀಗ ಧಾರವಾಡ ರೂಟ್ ಹಿಡಿಬೇಕು. ಅಂದ್ರೆ ನಾವು ಇಲ್ಲಿಂದ ಕಾರವಾರ ಟೋಲ್ ಬರ್ತೈತಲ್ಲ, ಅಲ್ಲಿ ಲೆಫ್ಟ್ ಹೊಡ್ಬೇಕು. ಕಾರವಾರ ರೋಡ್ ಮ್ಯಾಗ ಹೋಗ್ಬೇಕಾಗುತ್ತೆ. ಗೊಬ್ಬರ ಟೋಲ್ ಇದು ಹುಬ್ಳಿ. ಸೊ ವಾಯ್ಸ್ ಇಲ್ಲಿಂದ ಲೆಫ್ಟ್ ಹೋಗ್ಬೇಕು. ಲೆಫ್ಟ್ ಹೊಳಿದ್ರೆ ಕಾರವಾರ, ಹಿಂಗೆ ಸೀದಾ ಧಾರವಾಡ. ಈಗ ನಾವು ಲೆಫ್ಟ್ ಟರ್ನ್ ಆಗ್ಬೇಕು. ಇಲ್ಲೇ ಟೋಲ್ ಬರ್ತೈತೆ ನಮ್ದೀಗ, ಬಟ್ ಇದು ನಮಗೇನು ಅನ್ವಯಿಸಂಗಿಲ್ಲ. ನಮ್ಮ ಹುಬ್ಳಿ ತುಂಬ ಫುಲ್ ಅಪ್ರೋಡ್ ಐತಿ. ಅಪ್ರೋಡ್ ನಾವೇನು ಹುಡ್ಕೊಂಡು ಗುಡ್ಡಕ್ಕದು ಹೋಗೋದು ಬೇಕಾಗಿಲ್ಲ ಅಪ್ರೋಡ್ ಮಾಡೋಕೆ. ಇಲ್ಲಿ ಹುಬ್ಳ್ಯಾಗೆಲ್ಲ ಫುಲ್ ಅಪ್ರೋಡ್ ಐತಿ ರೋಡ್. ಸೊ ಹಿಂಗೆ ಹೋದ್ರೆ ಸಿದ್ಧಾ ರೋಡ್ ಮಟ್ಟ ರೈಟಿಗೆ, ನಾವು ಲೆಫ್ಟ್ ಕಾರವಾರ ರೋಡ್ ಇಲ್ಲಿಂದ ಟರ್ನ್ ಆಗ್ಬೇಕು. ಮೇಸ್ತ್ರಿ ಫೋನ್ ಬಿಡಿ, ದಾರಿ ಬಿಡಿ ಪಾ. ಏನು ಧೂಳು ಮರ, ಈ ರೂಟ್ ಒಳಗೆ ಬರೋಕೆ ಬೇಜಾರು. ಯಾವಾಗ ಬಂದರೂ ಕೆಟ್ಟ ಹೊಲಸು ಧೂಳು ಇಲ್ಲಿ, ಸಾಕಾಗೋಗ್ಬಿಟ್ಟೈತಿ. ಎಲ್ಲ ಸುಧಾರಿಸೈತಿ. ಈ ರೋಡ್ ಒಂದೇ ಸುಧಾರಿಸತ್ತಿಲ್ಲ ನೋಡ್ರಿ, ಎಲ್ಲ ರೋಡ್ ಸುಧಾರಿಸಿದೆ. ನೀವು ಅಲ್ಲಿ ತೊಳಕನು ಸಾಕ. ಅದು ಕೆರೆ ಐತಿಲ್ಲ, ಕೆರೆ ಹೆಸರು ನಮಗೂ ಗೊತ್ತಿಲ್ಲ. ನಮ್ಮ ವಿಶಾಲು ಬರಬೇಕಿತ್ತು ಇವತ್ತೆ, ಸ್ವಲ್ಪ ಆರಾಮಿಲ್ಲ ಅಂತೇಳಿ ಬರಲಿಲ್ಲ. ಬರೋಕೆ ರೆಡಿಯಾಗಿದ್ದ. ಈಗ ನಾನು ನಮ್ಮ ಋಷಿ ಇಬ್ಬರು ಹೊಂಟೇವಿ. ಗಾಡಿ ಅಂತ್ರಿ ಫುಲ್ ಮಾಡಿಫಿಕೇಷನ್ ಮಾಡ್ಸೀನಿ. ಎಲ್ಲ ಗಾಡಿ ಗಿಡ ಸಟಸ್ತೆ ಎಲ್ಲ ಹಾಕ್ಸೀನಿ. ಬೆಂಕಿ ಆಗೈತೆ ಗಾಡಿ. ಗಾಡಿ ಬಗ್ಗೆ ಒಂದಿನ ಇದನ್ನು ಮಾಡಿದೆ, ನಿಮ್ಗೆ ಹೇಳ್ತೀನಿ, ವ್ಲಾಗ್ ಮಾಡ್ತೀನಿ. ಎಲ್ಲಿಂದ ತೋರ್ಸೀನಿ, ಏನು ಹಾಕೀನಿ ಅಂತೇಳಿ. ನಮ್ಮ ಹುಬ್ಳಿ ಧಾರವಾಡ ಫುಲ್ ಕಸ ಬಂದು ಇಲ್ಲೇ ಬೀಳ್ತೈತಿ, ನೋಡ್ಕೊಂಬಿಡ್ಬೋದು. ಏನು ಅಪ್ರೋಡ್ ಅದಪ್ಪ ನಾವು ಹುಬ್ಳ್ಯಾಗ.
ನೋಡ್ರಿ ರೋಡ್ ರಿಂಗ್ ರೋಡ್ ಅಂತ ಆಗತ್ತಿಲ್ಲ ಹುಬ್ಳ್ಯಾಗ. ಇದು ಭಾಳ ಹೆಲ್ಪ್ ಆಕೈತಿ ಮುಂದೆ. ನಾ ಇಷ್ಟು ರೌಂಡ್ ರೋಡ್ ಬಂದಲ್ಲ, ನಮ್ಮ ಮನೇಲಿಂದ ಸೀದಾ ರಿಂಗ್ ರೋಡ್ ಹತ್ತೈತೆ. 5 ನಿಮಿಷನ ಬರ್ಬೋದು. ನಾ ಇದು ಸ್ಟಾರ್ಟ್ ಆದಂದ್ರೆ ಇಷ್ಟು ರೌಂಡ್ ಹೊಡೆದು ಬರೋ ಅವಶ್ಯಕತೆನೇ ಇರೋಂಗಿಲ್ಲ ನನಗೆ. ನಾವಪ್ಪ ಮಣ್ಮೇದಾಗ ಬರೋದನ ಬುದಂಗುಡ್ಡ ಜಾತ್ರೆಗೆ ಬರ್ತಿದ್ವಿ. ಶ್ರಾವಣದಾಗ ಇರ್ತದೆ ಜಾತ್ರೆ, ಬಟ್ ಈ ವರ್ಷ ಬರೋಕ್ಕಾಗಿಲ್ಲ. ಶ್ರಾವಣ ಮುಗಿದ ಮ್ಯಾಗ, ಜಾತ್ರೆ ಮುಗಿದ ಮ್ಯಾಗ ನಾವು ಈಗ ಹೊಂಟೇವಿ. ಒಂದ್ಸಲ ನೋಡ್ರಿ, ಮಸ್ತ್ ಐತಿ ಗುಡ್ಡ. ಮ್ಯಾಗಿಂದ ಏನೈತಲ್ಲ ಸುತ್ತಲೂ ಪ್ರಕೃತಿ ನೋಡೋಕೆ ಮಸ್ತ್ ವ್ಯೂ ಸಿಕ್ಕೈತೆ ನಿಮಗೆ. ಚಳಮಟ್ಟಿಗೆ ಬಂದ್ವಿ ಈಗ. ಇಲ್ಲೇ ರೈಟ್ ತೊಗೋಬೇಕು, ಚಳಮಟ್ಟಿ ಇಲ್ಲಿಂದ ರೈಟ್. ಬಾಜು ನೋಡ್ರಿ ಎಷ್ಟು ಗ್ರೀನ್ರಿ ಐತಿ ಆಜು ಬಾಜು. ಮ್ಯಾಗ ನಾವು ಹೋಗ್ಬೇಕಂದ್ರೆ 1.5 ಕಿಲೋಮೀಟ್ರ್ ಅಷ್ಟೇ ಐತದೆ. ಹಾಗೆ ಇಲ್ಲಿಂದ ಹತ್ತದೆ. ನಿಮ್ಗೆ ಗೋಪುರದಾಗ ಕಾಣ್ತೈತಿ ಗೊತ್ತಿಲ್ಲ, ಅಲ್ಲಿ ಗುಡಿ ಕಾಣತೈತಲ್ಲ, ಅದೇ ಬಸವಣ್ಣನ ಗುಡಿ. ವರ್ಷ ಜಾತ್ರೆ ಆಕೈತಿ ಇಲ್ಲೆಲ್ಲ, ಫುಲ್ ರೋಡ್ ಇರ್ತೈತಿ. ಇಲ್ಲೇ ಐತಲ್ಲ ಹುಲಿದೆ, ಬರಂಗಿಲ್ಲ ಅಂತೇಳಿ ಕಾಸು ಕೈ ಕೊಟ್ಟಿದ್ದಲ್ಲು. ಇಲ್ಲೆಲ್ಲ ಲಾಗ್ ಒಳಗೆ ಆರಾಮಿಲ್ಲ ಬಂದಿಲ್ಲ ಅಂತೇಳಿ ಮಾತಾಡ್ಕೊಂಬಂದೀನಿ. ಬರಂಗಿಲ್ಲಪ್ಪ ಅಣ್ಣ ಆರಾಮಿಲ್ಲ ಅಂತ ಹೇಳಿ ಕಾಸು ಇಲ್ಲಿ ಅವನಕ್ಕಿಂತ ಮೊದಲ ಬಂದು ನಿಂತಾನೆ. ಸಬ್ಸ್ಕ್ರೈಬ್ರ್ ಎಲ್ಲ ವಿಶಾಲ್ ಎಲ್ಲದ ಅಂತ ಕೇಳಾಕತ್ತಾರ. ಇಲ್ಲದ ನೋಡ್ರಿ, ಫೈನಲ್ ವಿಶಾಲ್ ಬಂದ್ಬಿಟ್ಟಾನೆ. ಸೊ ನಾವೀಗ ಮಿನಿ ಮುಳ್ಳಯ್ಯನಗಿರಿ ಬೆಟ್ಟ ಹತ್ತೀವಿ. ಹುಡ್ಕೋಬೋದು. ಸಣ್ಣ ಜಂಗಲ್, ಬಟ್ ಇದು ಒಂದು ಟೈಮ್ನಾಗ ದೊಡ್ಡ ಜಂಗಲ್ ಇತ್ತು. ಎಲ್ಲ ಕಡದು ಸಣ್ಣ ಜಂಗಲ್ ಮಾಡಿಬಿಟ್ರು. ದೊಡ್ಡ ದೊಡ್ಡ ಮರ ಇದ್ದು ಇಲ್ಲೆಲ್ಲ. ನಮ್ಗೊಂಥರ ಇದೆ ಬಾಜು ಮನೆ ಆದಂಗೆ ಆಗ್ಬಿಟ್ಟೈತಿ. ವಾರಕ್ಕೊಂದು ಬಂದು ಹೋಗ್ತೀವಿ ಇಲ್ಲಿ. ಬಟ್ ಲಾಕ್ ಮಾಡಿದ್ದಿಲ್ಲ ನಾನು. ಇಲಿ ಅದಾವ ಇಲ್ಲಿ. ಅವ ನೋಡಿದ್ರೆ ಫೋನ್ ಹಚ್ಚಿದಾಗ ಬರ್ತೇನೆ ಅಂದಾನ. ಆಮೇಲೆ ಆರಾಮಿಲ್ಲ ಅಂತ ಹೇಳ್ತಾನೆ. ಆರಾಮಿಲ್ಲ ಅಣ್ಣ ಬರೋಕ್ಕಾಗಂಗಿಲ್ಲ ಅಂತ ಹೇಳಿ ಕಾಸು ಇಲ್ಲಿ ಒಮ್ಮಿಂದ ಬಂದು ಇಲ್ಲೇ ನಿಂತ್ಬಿಟ್ಟ ನನಗಿಂತ ಮೊದಲು. ನೋಡ್ಬೋದು ಆಜು ಬಾಜು ಎಷ್ಟು ಚಂದ ಐತಿ, ಗ್ರೀನ್ ರೀ. ಬರ್ರಿ ಯಾರ್ಯಾರು ನೋಡಿಲ್ಲ ಬಂದು ಹೋಗ್ರಿ. ಬಟ್ ಇಲ್ಲಿ ಪ್ರೇಮಿಗಳು ಜಾಸ್ತಿ, ಸ್ವಲ್ಪ ಡಿಸ್ಟರ್ಬ್ ಅದು ಮಾಡಬೇಡ್ರಿ ಅವ್ರಿಗೆಲ್ಲ. ತಳಗ್ಲಿಂದ ಮ್ಯಾಗ ನಾವು ಮುಟ್ಬೇಕಂದ್ರೆ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಕೈತಿ. ಫುಲ್ ಗುಡಿ ಮಠ ಹೋಗ್ಬೇಕಂದ್ರೆ. ನವಿಲ್ಲ ಹೋತಲ್ಲ ಅಲ್ಲಿ ಮ್ಯಾಲೆ. ಸ್ವಲ್ಪ ರೋಡ್ ಐತಿ. ನಮ್ಮ ಗಾಡಿಗೆಲ್ಲ ಇವೆಲ್ಲ ಲೆಕ್ಕಕ್ಕಿಲ್ಲ ಬಿಡ್ರಿ ಇವೆ. ಅಲ್ಲ ನಮ್ಮ ಗಾಡಿ ಲೆಕ್ಕಕ್ಕಿಲ್ಲ ಇವೆಲ್ಲ. ಅವ್ನು ಫುಲ್ ಅದ್ರ ಸಲುವಾಗಿ ಮಾಡಿಸಿದ್ದದ ಗಾಡಿ. ಜೀಪ್ ಹತ್ಸ್ಯಾರ ನೋಡ್ರಿ, ಜೀಪ್ ಅಲ್ಲಾಗಿ ನಮ್ಮ ಬಸವಣ್ಣನ ಗುಡಿಗೆ ಬಂದ್ವಿ. ಜೈ ಬಸವೇಶ್ವರ. ಲೋ ಬೈ, ನೀ ಹಿಂಗೆ ಒಮ್ಮೆ ನಮಗೆ ಶಾಕ್ ಕೊಡ್ರಿ ಹಂಗೆ ಬರಂಗಿಲ್ಲ ಅಂತೇಳಿ ಒಮ್ಮೆ ನನಗಿಂತ ಮೊದಲ ಬಂದು ನಿಂತ್ಬಿಟ್ಟಿಯಲ್ಲ. ಹಾಂ ಹೇಳ್ಬೇಕಿಲ್ಲ ಫಸ್ಟ್. ನಾ ಏನಪ್ಪ ಇವ್ ಬರಂಗಿಲ್ಲ ಹೋಲ್ಬಿಡು ಪಾಪ ಅಂತ ನಾ ಬೇಜಾರಾಗ್ಬಿಟ್ಟಿದ್ದೆ. ನಮ್ಮ ಆಡಿಯನ್ಸ್ ಇಲ್ಲೆಲ್ಲ ವಿಶಾಲ್ ಬೈ ಎಲ್ಲಿ ಅಂತ ಕೇಳ್ತಾರೆ. ಆಮೇಲೆ ನಾ ಏನು ಹೇಳಿ ಉತ್ತರ?
ನೋಡಿ ಫ್ರೆಂಡ್ಸ್, ಇದು ದೇವರ ಕಾಡ ಬುದಂಗುಡ್ಡ ಅಂತೇಳಿ. ಸೊ ನಾ ಇವಾಗ ಬುದಂಗುಡ್ಡಕ್ಕೆ ಎಂಟ್ರಿ ಕೊಟ್ಟೇವಿ. ನೋಡ್ಬೋದ ಗುಡಿ ಅಲ್ಲೈತಿ. ಬುದಂಗುಡ್ಡ ಬಸವೇಶ್ವರ, ಶ್ರೀ ಚನ್ನಬಸವೇಶ್ವರ ಅವರ ಗುಡಿ ಇದೆ. ಸೊ ಈಗ ಗುಡಿಗೆ ಹೋಗಿ ನಿಮಗೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ಒಳಗೆ ಹೋಗಿ ನೋಡ್ಕೋರಿ. ಸೊ ಬಾಯ್ಸ್, ಈ ಗುಡಿ ವಿಶೇಷ ಏನಂದರೆ, ಸುಮಾರು 12ನೇ ಶತಮಾನದೊಳಗೆ ಶ್ರೀ ಚನ್ನಬಸವೇಶ್ವರವರು ಇಲ್ಲಿ ತಪಸ್ ಮಾಡಿ ಉಳಿವಿಗೆ ಹೋಗಿದ್ರಂತೆ. ಅವ್ರು ಹೋದ್ಮ್ಯಾಗ ಇಲ್ಲಿ ಒಳಗೆ ಗರ್ಭಗುಡಿ ಐತಲ್ಲ, ಅಲ್ಲಿ ಒಂದು ಆಕಳ ಡೈಲಿ ಬಂದು ಹಾಲು ಬಿಡ್ತಿತ್ತಂತೆ. ಹಾಲು ಬಿಡುವಾಗ ಅವರು ಚೆಕ್ ಮಾಡಿದಾಗ ಅಲ್ಲಿ ಬಸವಣ್ಣನವ್ರ ಹೆಜ್ಜೆ ಗುರುತಿತ್ತಂತೆ. ಶ್ರೀ ಕ್ಷೇತ್ರ ಬುದನಗುಡ್ಡ. ಇಲ್ಲೇನು ಇತಿಹಾಸ ಅಂದರೆ, ಶ್ರೀ ಚನ್ನಬಸವೇಶ್ವರವ್ರು ಬಂದು ಇಲ್ಲಿ ತಪಸ್ ಮಾಡಿ ಹೋಗಿದ್ದ ಜಾಗ ಇದೆ. ಸೊ ಫ್ರೆಂಡ್ಸ್, ಇಲ್ಲಿ ವರ್ಷ ದೊಡ್ಡ ಜಾತ್ರೆ ಆಕೈತಿ ಶ್ರಾವಣ ಮಾಸದಾಗ, ಬುದಂಗುಡ್ಡ ಜಾತ್ರೆ. ಈ 2 ವರ್ಷದ ಕೊರೋನಾ ಇದ್ದಿದ್ದಕ್ಕೆ ಸ್ವಲ್ಪ ಜಾತ್ರೆ ಇದೆ, ನೇಮಗಳಿಂದ ಸ್ವಲ್ಪ ಜನ ಕಮ್ಮಿ ಬರತ್ತಾರೆ. ಇಲ್ಲಾಂದ್ರೆ ಇದೆ ಇಷ್ಟೊತ್ತ ಈ ದಿನ ಒಳಗೆ ಬಂದರೂ ಫುಲ್ ಮಂದಿ ಇರ್ತಿದ್ರಿ ಇಲ್ಲಿ. ಎಲ್ಲ ಕಡೆಯಿಂದ ಬರ್ತಾರೆ ಇಲ್ಲಿ. ಅವ್ರ ಹೆಜ್ಜೆ ಗುರುತೂ ಅದಾವ, ಕಲ್ ಮ್ಯಾಗೆ ತೋರಿಸ್ತಾನಂತೆ. ನೋಡ್ರಿ, ಪಾದ ಗುರ್ತೈತಿ ಕಲ್ಲೊಳಗೆ. ಇವಾಗ ನಾನು ನೋಡೋಣಂತೆ, ನೋಡೋಣ. ಸೊ ಬಾಯ್ಸ್, ಇವ ನೋಡ್ರಿ ಹೆಜ್ಜೆ ಗುರುತುಗಳು ಎಲ್ಲ ಕಡೆ ಅದಾವ. ಕಾಣತ್ತಿರ್ಬೇಕು ನಿಮ್ಗೆ ಅಲ್ಲಿ. ಅದು ನೋಡ್ರಲ್ಲ, ನೋಡಿದ್ರಲ್ಲ ಇವಾಗ ಪಾದ ಆಗಿದೆ ಎಲ್ಲ. ಗುಡಿ ನೋಡಿದ್ರಿ, ಪಾದ ನೋಡಿದ್ರಿ. ಇವಾಗ ಪ್ರಕೃತಿ ಸೌಂದರ್ಯ ಸವಿಯೋ ಟೈಮ್. ಮಿನಿ ಚಿಕ್ಕಮಂಗ್ಳೂರು ಮುಳ್ಳಯ್ಯನಗಿರಿ ಬೆಟ್ಟ ಅಂದಿದ್ದಾನ. ಸೊ ಆ ವ್ಯೂನ ಈಗ ತೋರಿಸ್ತಾನಂತೆ. ನೋಡ್ರಿ, ಎಂಜಾಯ್ ಮಾಡಿರಿ. ಫ್ರೀ ಇದ್ದಾಗ ಫ್ಯಾಮಿಲಿ ಸಮೇತ ಬಂದು ಹೋಗ್ರಿ, ಫ್ರೆಂಡ್ಸ್ ಬರ್ರಿ. ಮಸ್ತ್ ಐತಿ ವ್ಯೂ ಇಲ್ಲಿ. ಓಕೆ, ಈಗ ವ್ಯೂ ತೋರಿಸೋ ಟೈಮ. ವ್ಯೂ ತೋರಿಸ್ತೀನಿ, ನೋಡ್ಕೊಳ್ಳಿ. ಗೀತಾಂಜಲಿ ಕೆನ್ನೆಗೆ ಬಾರೆ ಕಣ್ಣಿಗೆ ನಮೂದ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾವಲ್ಲ ಗೀತಾಂಜಲಿ
ಆಚೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ. ಹುಲಿಗಳು ಗೊತ್ತಲ್ಲ ನಿಮ್ಗೆ ಆಲ್ರೆಡಿ ಇಬ್ರು, ಇನ್ನೇನು ಪರಿಚಯ ಮಾಡಿಸೋದು ಅವ್ರಿಗೆ. ಅವಾಗ ಲಾಗ್ ಒಳಗೆ ಸಿಗ್ತಿರ್ತಾರೆ ಇಬ್ರು, ಇವು ಅಂತ ಕಂಟಿನ್ಯೂ ಸಿಗ್ತಾನೆ, ಬಟ್ ಇವು ಯಾವಾಗ ಸಿಗ್ತಾನೆ. ಬರಪ್ಪ ಆ ಕಡೆ ಹೋಗುನು. ಸೊ ಬಾಯ್ಸ್, ಫೈನಲ್ ಆಗಿ ಗಾಡಿ ಫುಲ್ ಚಕ ರೆಡಿ ಆಗ್ಬಿಟ್ಟೈತಿ, ನೋಡ್ಕೋಬೋದೆ. ನೋಡ್ರಿ ಬಿಸಿಲಿಗೆ ನಮ್ಮ ಗಾಡಿ ಕ್ಲಿಯರಾಗಿ ಬರೋಲ್ತೆ. ರಿವ್ಯೂ ನಿಮ್ಗೆ ಆದಷ್ಟು ಜಲ್ದಿ ಬರ್ತದೆ ಗಾಡಿದೆ, ನೋಡ್ಕೊರಿ ಹೆಂಗಾಗೈತಿ. ಸ್ವಲ್ಪ ಗಾಡಿ ಬಗ್ಗೆನೂ ಕಮೆಂಟ್ ಮಾಡಿರಿ. ಗಾಡಿ ಇಷ್ಟ ಆದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ಮ್ಯಾಗ ಶೇರ್ ಮಾಡಿರಿ, ಆಮೇಲೆ ಲೈಕ್ ಮಾಡಿರಿ. ನೋಡಿದ್ರಲ್ಲ ಬಾಯ್ಸ್, ಇದೆ ನಮ್ಮ ಬುದಂಗುಡ್ಡ. ಹುಬ್ಳಿಂದ ಬರೀ 12 ಕಿಲೋಮೀಟ್ರ್ ಐತಿ. ಇಷ್ಟು ಚಂದ ಐತೆ ಅಂದ್ರೆ ಭಾಳ ಚಂದ ಐತಿ. ನೋಡ್ರಿ ಒಮ್ಮೆ ಬಂದೆ. ಆಗಿ ಮನೆಗೆ ಹೊಂಟೇವೀಗ. ಬುದಂಗುಡ್ಡ ಬಸವನ ಒಂದು ಕೈ ಮುಗಿನು ಬರ್ತೇವಿ. ಓ ಏನು ಬೈ ಇದು, ಬಂದ್ ಮಾಡಪ್ಪ ಟಾರ್ಚ್ ಬಂದ್ ಮಾಡ. ನಮ್ಮ ಲೈಟ ಕೈ ಕೊಟ್ಟೈತಿ. ಬಂತು ಬಾಯ್ಸ್, ನಾವು ಮನೆಗೆ ಹೊಂಟೀವೀಗ. ಸಿಗೋಣಂತ ನೆಕ್ಸ್ಟ್ ಲಾಗ್ ಒಳಗೆ. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ. ಓಕೆ ಬಾಯ್ ಬಾಯ್ಸ್. ಚಿತಾಲ್ ಪತಾಲ್.